ಉಪೇಂದ್ರ ಅವರ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾಗಳನ್ನ ನೋಡ್ತಾ ಹೋದಾಗ ಕಲಿಯುಗದ ಕಲ್ಕಿ ಉಪೇಂದ್ರ ಅವರೇ ಅಂತ ಅನಿಸುತ್ತೆ. ಇನ್ನು ಈ ಸಿನಿಮಾದ ಡಿಕೋಡಿಂಗ್ ಬರೋಣ. UI ಸಿನಿಮಾದ ಪಾರ್ಟ್ 2 ಖಂಡಿತವಾಗ್ಲೂ ಬರುತ್ತೆ. ಆ ಪಾರ್ಟ್ 2 ಅಲ್ಲಿ ಸನಿ ಲಿಯೋನ್ ಇರ್ತಾರೆ. ಪಾರ್ಟ್ 2 ಕಂಪ್ಲೀಟ್ ಆಗಿ ಲಸ್ಟ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ಅಂದರೆ ಲಸ್ಟ್ ಎಲಿಮೆಂಟ್ಸ್ನ ಜಾಸ್ತಿ ತೋರಿಸಿರ್ತಾರೆ. ಆನ್ ದ ಬೇಸಿಸ್ ಆಫ್ ನೀವು ಸಿನಿಮಾದ ಇಂಟ್ರೋಲಿ ಆಡಿಯನ್ಸಸ್ಸು ಥಿಯೇಟ್ರಿಂದ ಹೊರಗಡೆ ಬರೋ ಸೀನ್ನ ನೋಡಿರ್ತೀರ. ಅದರಲ್ಲಿ ಅಬ್ಸರ್ವ್ ಮಾಡಿದರೆ ನೀವು ಮೊದಲನೇ ವ್ಯಕ್ತಿ ಫ್ರೆಂಡ್ಸ್ ಜೊತೆ ಬಂದವನು ನನಗೆ ಏನೂ ಬೇಡ ಅಂತ ಇರೋ ಬರೋದನ್ನೆಲ್ಲ ದಾನ ಮಾಡಿ ಫ್ರೆಂಡ್ಗೆ ಫೋನ್ ಮಾಡಿ ನನ್ನ ಹೆಂಡ್ತಿ ಅಂದರೆ ನಿನಗೆ ಇಷ್ಟ ಅಲ್ವಾ, ನೀನೇ ಮಡಿಕೋ ಅಂತ ಹೇಳ್ತಾನೆ. ಎರಡನೇ ಕಪ್ಪಲು ರೀಸೆಂಟಾಗಿ ಮದುವೆ ಆಗಿರೋರು ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಹೇಳಿ ತಾಳಿನ ಬಿಚ್ಕೊಡ್ತಾಳೆ. ಮೂರನೇ ಕಪ್ಪಲು ಇಬ್ಬರು ಹುಡುಗಿರು ಹೊರಗಡೆ ಬಂದು ಇನ್ನೆಷ್ಟು ದಿನ ಅಂತ ಪ್ರೀತಿ ಮುಚ್ಚಿಡೋದು ಅಂತ ಅಂದ್ಬಿಟ್ಟು ಕಿಸ್ ಮಾಡ್ತಾರೆ. ಸೊ ಈ 3 ಎಲಿಮೆಂಟು ನೋಡಿದಾಗ ಇದು ಲಸ್ಟ್ ಎಲಿಮೆಂಟ್ ಅಂತ ಅರ್ಥ ಆಗುತ್ತೆ. ಜೊತೆಗೆ ಇನ್ನು ಪಾರ್ಟ್ 2 ಮುಂದಿನ 5 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಹೇಗೆ ಅಂದರೆ ಕಲ್ಕಿ ಭಗವಾನ್ ಮತ್ತು ಅವರ ತಾಯಿ ರೋಡ್ ರ್ಯಾಲಿಲಿ ಬಂದಾಗ ಜನ ಮುಂದೆ ನಿಂತಿದ್ದಾಗ ಇಳಿದುಬಿಟ್ಟು ಒಂದು ಡೈಲಾಗ್ ಹೇಳ್ತಾರೆ, ಅಮ್ಮ 5 ತಿಂಗಳು ಟೈಮ್ ಕೊಡು, ಇವ್ರು ಹಾಕಿರೋ 2 ಪೀಸ್ನ ಕೂಡ ಬಿಚ್ತೀನಿ ಅಂತ. ಅಂದರೆ ಇನ್ನು 5 ತಿಂಗಳಲ್ಲಿ ಪಾರ್ಟ್ 2 ಕೂಡ ರಿಲೀಸ್ ಆಗುತ್ತೆ. ಬಟ್ ಒಂದಂತೂ ನಿಜ, ಈ ಸಿನಿಮಾದಲ್ಲಿ ತೋರಿಸಿರುವಂಥ ಆಡಿಯನ್ಸು ನಾವು ನೋಡಿರೋ ಸಿನಿಮಾನ ಅವ್ರು ನೋಡಿಲ್ಲ, ಅವ್ರು ನೋಡಿರೋ ಸಿನಿಮಾನ ನಾವು ಕೂಡ ನೋಡಿಲ್ಲ. ಪ್ರತಿಯೊಬ್ಬರಿಗೂ ಈ ಸಿನಿಮಾ ಅರ್ಥ ಆಗಿಲ್ಲ ಅಂತಲೇ ಹೇಳೋದು. ಏನಕ್ಕೆ ಅಂತಂದರೆ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ ಅರ್ಥ ಆಗಲ್ಲ ಅನ್ನೋದು ಅವ್ರ ಮೈಂಡ್ ಸೆಟ್ಟಲ್ಲಿ ಸ್ಟ್ರಾಂಗಾಗಿ ಕೂತಿದೆ. ಬಟ್ ಆದರೆ ನಾನು ಉಪೇಂದ್ರ ಡೈರೆಕ್ಷನ್ನ ಮೊದಲನೇ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಿದ್ದು. ಬಟ್ ಆದರೆ ಒಂದೇ ಸತಿ ನೋಡಿದ್ದಕ್ಕೆ ನನಗೆ ಅರ್ಥ ಆಗಿದೆ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಎಂಡಿಂಗ್ ಪಾರ್ಟಲ್ಲಿ ಒಂದು UI ಲೋಗೋನ ಆ್ಯಕ್ಚುಲಿ 2 ಸತಿ ತೋರಿಸ್ತಾರೆ. ಫಸ್ಟ್ ಸತಿ ತೋರಿಸ್ತಾರೆ, ಆಫ್ ಆಗುತ್ತೆ, ಮತ್ತೆ ಲೋಗೋ ಆನ್ ಆಗುತ್ತೆ, ಸರಿನಾ? ಆದರೆ ಆ ಲೋಗೋದಲ್ಲಿ ನೀವು ವೈಲೆನ್ಸ್ ಮತ್ತು ಲಸ್ಟ್ನ ನೀವು ನೋಡ್ಬೋದು. ಏನಕ್ಕೆ ಅಂತಂದರೆ ಈ ಒಂದು ಪಾರ್ಟಲ್ಲಿ ಅಂದರೆ ಫಸ್ಟ್ ಪಾರ್ಟ್ ನೀವು ಇವಾಗ ಏನು ನೋಡಿದ್ದೀರಾ ಅದರಲ್ಲಿ ಕಂಪ್ಲೀಟು ವೈಲೆನ್ಸ್ನ ತೋರಿಸಿದ್ದಾರೆ. ವೈಲೆನ್ಸ್ ಅನ್ನೋ ರೀತಿ ಅಂದರೆ ಜನರಿಗೆ ಯಾವ ಥರ ದಬ್ಬಾಳಿಕೆ ನಡೀತಿದೆ ಮತ್ತು ಜನರನ್ನ ಯಾವ ಥರ ಯೂಸ್ ಮಾಡ್ಕೊತಿದ್ದಾರೆ ಪಬ್ಲಿಕ್ನ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ಸೊ ಸೆಕೆಂಡ್ ಪಾರ್ಟ್ ಕೂಡ ನಾನು ಹೇಳ್ದಂಗೆ ಲಸ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಸಾಕಷ್ಟು ಜನರಿಗೆ ಕ್ಲೈಮ್ಯಾಕ್ಸ್ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಸಿಂಪಲ್ ಆದಂಥ ಕ್ಲೈಮ್ಯಾಕ್ಸ್ ಅಂತ ಅನಿಸ್ತು. ಸಿಂಪಲಾಗಿ ಹೇಳಬೇಕು ಅಂತಂದರೆ ನಾವು ನೋಡಿರೋ UI ಸಿನಿಮಾದಲ್ಲಿ 2 ಕತೆ ಇದೆ, 2 ಥರ ಆಡಿಯನ್ಸ್ ಇದ್ದೀವಿ. ಒಂದು ಸಿನಿಮಾದಲ್ಲಿ ತೋರಿಸಿರೋ ಆಡಿಯನ್ಸು. 2 ಕತೆ ಅಂದರೆ ಆ ಸಿನಿಮಾದಲ್ಲಿ ಆಡಿಯನ್ಸ್ ನೋಡಿರೋ ಕತೆನ ನಾವು ನೋಡಿಲ್ಲ, ನಾವು ನೋಡಿರೋ ಕತೆನ ಆ ಸಿನಿಮಾದ ಆಡಿಯನ್ಸ್ ನೋಡಿಲ್ಲ. ಹೇಗೆ ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋದು ಆಡಿಯನ್ಸ್ ಎಲ್ಲ ತಲೆ ಕೆಡಿಸ್ಕೊತಾರೆ, ಫೋಕಸ್ ಸಿಕ್ಕಿಲ್ಲ ಅಂತ ಹೊರಗಡೆ ಬರ್ತಾರೆ, ಕೂಗಾಡ್ತಾರೆ, ಬ್ಯಾನ್ ಮಾಡಬೇಕು ಅಂತ ಅಂತಾರೆ. ಜೊತೆಗೆ ಒಬ್ಬ ರಿವ್ಯೂವರು ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಉಪೇಂದ್ರ ಅವ್ರನ್ನ ಹುಡುಕೋ ಹೋದಾಗ ಉಪೇಂದ್ರ ಅವರು ಬರೆದಂಥ ಸ್ಕ್ರಿಪ್ಟ್ ಸಿಗುತ್ತೆ. ಆ ಸ್ಕ್ರಿಪ್ಟ್ನ ಓದ್ತಾ ಹೋದಾಗ ನಾವು ಒಂದು ಸಿನಿಮಾನ ನೋಡ್ತೀವಿ, ಅಂದರೆ ವಿಜುವಲ್ಸ್ನ ನೋಡ್ತೀವಿ. ಬಟ್ ಆದರೆ ಆ ಕಂಪ್ಲೀಟ್ ಆ ಸ್ಕ್ರಿಪ್ಟಲ್ಲಿ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ರಿವ್ಯೂವರ್ಗೆ ಅನಿಸುತ್ತೆ ಇದು ನಾನು ನೋಡಿರೋ ಸಿನಿಮಾ ಅಲ್ಲ, ನಾನು ಇನ್ನೊಂದು ಸತಿ ಸಿನಿಮಾ ನೋಡಬೇಕು ಅಂತ ಎದ್ದೋಗ್ತಾನೆ. ಅದಾದಮೇಲೆ ಇನ್ನು ಮತ್ತೊಂದು ಸೀನ್ ಬರುತ್ತೆ. ದ ರಿಯಲ್ ಉಪೇಂದ್ರ ಅವರು ಮತ್ತು ಇಮ್ಯಾಜಿನೇಷನಲ್ ಕ್ಯಾರೆಕ್ಟರ್ ಕಲ್ಕಿ ಭಗವಾನ್ ಆ ಇಬ್ಬರು ಪೇಪರಿಂದ ಹೊರಗಡೆ ಬಂದು ಒಂದು ವಾದ ನಡೆಯುತ್ತೆ. ಕಂಪ್ಲೀಟು ಯಾವ್ಯಾವ ಥರ ಪರಿಸ್ಥಿತಿ ಇದೆ, ರಿಯಾಲಿಟಿ ಯಾವ ಥರ ಫೇಸ್ ಮಾಡ್ತಿದ್ದಾರೆ, ರಿಯಾಲಿಟಿ ಅಂದರೆ ಏನು ಅಂತೆಲ್ಲ ವಾದ ನಡೆದಾಗ ಆ ಡೈರೆಕ್ಟರ್ ಹೇಳ್ತಾರೆ, ನಾನು ಬರೆದಿದ್ದು ಸ್ಕ್ರಿಪ್ಟೇ ಬೇರೆ, ಬಟ್ ನೀನು ನಿನ್ನ ಇಷ್ಟ ಬಂದಂಗೆ ತೊಗೊಂಡೋಗ್ತಿದ್ಯಾ ಕಥೆನ ಅಂತ ಕಲ್ಕಿ ಭಗವಾನ್ಗೆ ಹೇಳಿದಾಗ ಕಲ್ಕಿ ಭಗವಾನ್ ಒಂದು ಲೆಂತ್ ಡೈಲಾಗಲ್ಲಿ ಹೇಳ್ತಾರೆ ರಿಯಾಲಿಟಿ ಅಂದರೆ ಏನು ಅಂತೆಲ್ಲ. ಆವಾಗ ದ ಡೈರೆಕ್ಟರ್ ಉಪೇಂದ್ರ ಅವರು ಒಂದು ಮಾತು ಹೇಳ್ತಾರೆ, ನಾನು 2.5 ಗಂಟೆ ಟೈಮಲ್ಲಿ ಈ ಒಂದು ಸತ್ಯನ ತೋರಿಸ್ತೀನಿ, ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ನಾನು ಹೇಳ್ದಂಗೆ ನಾವು ನೋಡಿರೋ ಸಿನಿಮಾ ಆ ಸಿನಿಮಾದ ಆಡಿಯನ್ಸ್ ನೋಡಿಲ್ಲ, ಆ ಸಿನಿಮಾದ ಆಡಿಯನ್ಸ್ ನೋಡಿರೋ ಸಿನಿಮಾನ ನಾವು ನೋಡಿಲ್ಲ. ಸೊ ಖಂಡಿತವಾಗ್ಲೂ ಪಾರ್ಟ್ 2 ಬಂದೇ ಬರುತ್ತೆ. ಸೊ ಈ ಸಿನಿಮಾದಲ್ಲಿ ಯಾರಿಗೆ ಏನು ಅರ್ಥ ಆಗಿಲ್ಲ ಅದನ್ನು ಕಮೆಂಟಲ್ಲಿ ತಿಳಿಸಿ. ಆದರೆ ಅಟ್ಲೀಸ್ಟ್ ಆ ಕಮೆಂಟ್ ಅರ್ಥ ಆಗಂಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ಆ ಕಮೆಂಟ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಇಷ್ಟೇ ಅರ್ಥ ಆಗಿದೆ ಅಂತಂದರೆ ಇನ್ನು ಈ ಸಿನಿಮಾದಲ್ಲಿ ತೋರಿಸಿರೋ ಪ್ಲಾಟ್ ಎಲಿಮೆಂಟ್ಸ್ಗಳು ಅರ್ಥ ಆಗಿಲ್ಲ ಅಂತ ಅಲ್ಲ, ನನಗೆ ಪ್ರತಿಯೊಂದು ಅರ್ಥ ಆಗಿದೆ. ಬಟ್ ಆದರೆ ಪ್ರತಿಯೊಂದು ನಿಮ್ಗೆ ಅರ್ಥ ಮಾಡ್ಸೋಕ್ಕೋದ್ರೆ ನೀವು ಸಿನಿಮಾ ನೋಡಿದ್ದು ವೇಸ್ಟ್ ಆಗೋಗುತ್ತೆ. ನಾನು ಹೇಳೋದು ಇಷ್ಟೇ, ಫಸ್ಟು ಸಿನಿಮಾ ನೋಡಿ, ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಬಂದು ಈ ವಿಡಿಯೋನ ನೋಡಿ. ಮೇ ಬಿ ನಾನು ಇವಾಗ ಹೇಳಿದ್ದು ನಿಮಗೆ ಕಾಮಿಡಿ ಅಂತ ಅನಿಸ್ಬೋದು, ಇವನು ಯಾರೋ ತಲೆಗೆಟ್ಟಿದೆ ಅಂತ ಅನಿಸ್ಬೋದು. ಬಟ್ ಮೇ ಬಿ ಇನ್ನು 5 ಮಂತ್ಸ್ ಆದಮೇಲೆ ರಿಲೀಸ್ ಆದಮೇಲೆ ಪಾರ್ಟ್ 2 ನನ್ನ ಸರ್ಚ್ ಮಾಡ್ಬೋದು, ನೀವು ನನ್ನ ವೀಡಿಯೋನ ಮತ್ತೆ ನೋಡ್ಬೋದು. ದಿಸ್ ಈಸ್ ಕಂಪ್ಲೀಟ್ಲಿ ಮೈ ಪ್ರಿಡಿಕ್ಷನ್. ನೋಡೋಣ ಏನಾಗುತ್ತೆ ಅಂತ.
ಆ್ಯಕ್ಚುಲಿ ಆ ರಿವ್ಯೂವರು ಓದೋ ಸ್ಕ್ರಿಪ್ಟ್ ಬಂದು ಒಂದು ರಿಜೆಕ್ಟೆಡ್ ಸ್ಕ್ರಿಪ್ಟ್. ಅದು ಶೂಟಿಂಗ್ ಮಾಡಿ ಆ ಒಂದು ಸಿನಿಮಾದ ಆಡಿಯನ್ಸ್ಗೆ ತೋರಿಸೇ ಇಲ್ಲ. ಅದು ಸ್ಕ್ರಿಪ್ಟ್ನ ಓದಿದ್ರಿಂದ ನಾವು ಅದನ್ನು ವಿಜುವಲ್ಸಲ್ಲಿ ನೋಡಿದ್ದೀವಿ ಅಷ್ಟೇ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಕ್ರಿಪ್ಟ್ನ ಸುಟ್ಟಾಕಿದ್ದಾರೆ ಅಂದಾಗ, ಸ್ಕ್ರಿಪ್ಟ್ ಅಲ್ಲೇ ಇದೆ ಅಂದಾಗ ಆ ಸ್ಕ್ರಿಪ್ಟ್ ಸಿನಿಮಾ ಹೇಗಾಗುತ್ತೆ. ಇನ್ನು ಮತ್ತೊಂದು ಇಂಡೈರೆಕ್ಟಾಗಿ ಹೇಳ್ದಂಥ ವಿಷಯಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಸಿಂಪಲ್ ಆದಂಥ ಒಂದು ಫೈಟ್ ಸೀಕ್ವೆನ್ಸ್ ಇದೆ, ಕಲ್ಕಿ ಭಗವಾನ್ ಫೈಟ್ ಸೀಕ್ವೆನ್ಸು. ಅದರಲ್ಲಿ 3 ಜನ ಗಾಡೀಲಿ ಎತ್ತಿನ ಗಾಡಿ ಥರ ಅದರಲ್ಲಿ ಬರ್ತಾರೆ. ಆ ಗಾಡಿ ಡಿಸೈನು ಮತ್ತು ಆ ಗಾಡಿನ ಓಡಿಸಿದಂಥ ಲೀಡರು, ಆ ಕಾಸ್ಟ್ಯೂಮ್ಸ್ನ ನೋಡಿ, ಡೀಟೇಲಿಂಗ್ನ ನೋಡಿ, ನಿಮಗೆ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಯಾರಿಗೆ ಅರ್ಥ ಆಗಬೇಕು, ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗಿ ಅರ್ಥ ಆಗಿದ್ರೆ ಸಾಕು. ಯಾಕೆಂದರೆ ಸಿನಿಮಾ ಅಂತೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಬಟ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ರಿಯಾಲಿಟಿನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನೀವು ರಿಯಲ್ UI ಸಿನಿಮಾನ ಅರ್ಥ ಮಾಡ್ಕೊಳಕ್ಕಾಗೋದು. ಬಿಕಾಸ್ ಡೈರೆಕ್ಟರ್ ಬಂದು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ. ಸೈನಿಂಗ್ ಆಫ್.